ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ್. ಇವತ್ತು 14ನೇ ತಾರೀಕು ಜುಲೈ ತಿಂಗಳು ದೆಹಲಿಯ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾಯಿ ಕುಸುಮಾವತಿ ಅವರು ಸಲ್ಲಿಸಿದಂತಹ ಸ್ಪೆಷಲ್ ಲೀವ್ ಪಿಟಿಷನ್ SLPಯ ಅರ್ಜಿ ವಿಚಾರಣೆ, ಸೌಜನ್ಯ ಪ್ರಕರಣ ಮರು ತನಿಖೆ ಆಗಬೇಕು ಅಂತ ಏನು SLPಯನ್ನ ತಾಯಿ ಕುಸುಮಾವತಿ ಅವರು ಸಲ್ಲಿಸಿದ್ರು, ಅದರ ವಿಚಾರಣೆ ಇತ್ತು. ಆದರೆ ತಾಂತ್ರಿಕ ಕಾರಣಗಳಿಂದ ಇವತ್ತಿನ ಈ ವಿಚಾರಣೆಯನ್ನ 21ನೇ ತಾರೀಕು ಜುಲೈ ತಿಂಗಳು ಅಂದರೆ ಮುಂದಿನ ಮಂಗಳವಾರ ಅದನ್ನ ಮುಂದೂಡಿದ್ದಾರೆ. ಇದು ಈ ಒಂದು ಅಪ್ಡೇಟ್ ನಮ್ಮ ಎಲ್ಲ ಸೌಜನ್ಯ ಹೋರಾಟಗಾರರಿಗೆ ಮತ್ತು ನ್ಯಾಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇರತಕ್ಕಂತಹ ಪ್ರತಿಯೊಬ್ಬರ ಗಮನಕ್ಕೂ ಇರಲಿ ಅಂತ ಹೇಳಿ ಈ ಅಪ್ಡೇಟ್ ಅನ್ನ ನಾನು ಕೊಡ್ತಾ ಇದ್ದೇನೆ. ಇದರಲ್ಲಿ ಎಲ್ಲರೂ ಗಮನಕ್ಕೆ ತರುವುದು ಏನಂತ ಹೇಳಿದ್ರೆ, ಎಷ್ಟೋ ಜನ ರಾಜಕೀಯ ನಾಯಕರು ಪೇಪರ್ನಲ್ಲಿ, ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಿರ್ತಾರೆ. ನಾವು ಜನರ ಪರವಾಗಿದ್ದೇವೆ, ಪ್ರಜೆಗಳ ಪರವಾಗಿದ್ದೇವೆ, ಜನರ ಸುರಕ್ಷತೆಗೋಸ್ಕರ ಇದ್ದೇವೆ, ಹೆಣ್ಣು ಮಕ್ಕಳ ಸುರಕ್ಷತೆಗೋಸ್ಕರ ಇದ್ದೇವೆ, ನಾವು ಧರ್ಮ ರಕ್ಷಕರು ಅಂತ ಏನೇನೋ ಬರ್ಕೋತಾರಲ್ಲ. ಆನಂತರ ಸೌಜನ್ಯ ಮನೆಗೆ ಹೋಗಿ ರಾಜ್ಯಾಧ್ಯಕ್ಷರು ಬಿಜೆಪಿ ವಿಜೇಂದ್ರ ಅವರು ಹೇಳಿದ್ರು, ನೀವು ಸುಪ್ರೀಂ ಕೋರ್ಟಿಗೆ ಹೋಗಿ ಫೀಸ್ ನಾವು ಕೊಡ್ತೇವೆ, ಲಾಯರ್ ನಾವು ಕೊಡ್ತೇವೆ, ನ್ಯಾಯಕ್ಕೋಸ್ಕರ ನಾವು ಹೆಲ್ಪ್ ಮಾಡ್ತೀವಿ ಅಂತ ಏನೇನೋ ಹೇಳಿದ್ರಲ್ಲ. ಇವರು ಹೆಲ್ಪ್ ಮಾಡೋದು ಹೋಗ್ಲಿ ಇವರು ಮುಸುಡಿಗೆ. CBIನವರು ಈ ಮರು ತನಿಖೆನೇ ಆಗಬಾರದು ಅಂತ ಅರ್ಜಿ ಹಾಕಿದ್ದಾರೆ. ರಾಜ್ಯ ಸರ್ಕಾರದ CID ಕೂಡ ಮರು ತನಿಖೆ ಆಗಬಾರದು ಅಂತೇಳಿ ಸುಳ್ಳು ಪ್ರಮಾಣ ಪತ್ರ, ಸುಳ್ಳು ಅಂಶಗಳನ್ನ ಹೇಳಿ ಕೌಂಟರ್ ಅಫಿಡವಿಟ್ ಅನ್ನ ಕೊಟ್ಟಿದ್ದಾರೆ. ಇದು ಯಾಕೆ ಕೊಟ್ಟಿದ್ದಾರೆ ಅದು ಜನಸಾಮಾನ್ಯರ ವಿವೇಚನೆಗೆ ನಾನು ಬಿಡ್ತೇನೆ. ಯಾಕಂತ ಹೇಳಿದ್ರೆ ಮರು ತನಿಖೆ ಆಗಬಾರದು ಅಂತ ಹೇಳಿ ಯಾರು ನಿಜವಾದ ಆರೋಪಿತರು 3 ಜನ ಇದ್ರು, ಅದು ಅವರ ಆಶಯ ಆಗಿತ್ತು. ಇದು ನಾನು ಹೇಳ್ತಾ ಇರೋದಲ್ಲ, ಸ್ವತಃ CBIನೇ ಹೇಳಿತ್ತು. ತನಿಖೆ ಮಾಡುವಂತ ಸಂದರ್ಭದಲ್ಲಿ ಇದರಲ್ಲಿ ಸಂತೋಷ್ ರಾವ್ ಇಲ್ಲ, ಇನ್ನೂ 3-4 ಜನ ಇದ್ದಾರೆ, ಅವರ ತನಿಖೆಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಸ್ವತಃ CBIನೇ ವಿಶೇಷ ನ್ಯಾಯಾಲಯಕ್ಕೆ ಹೇಳಿತ್ತು. ವಿಶೇಷ ನ್ಯಾಯಾಲಯನೂ ಕೂಡ ಅದನ್ನ ಆದೇಶ ಮಾಡಿತ್ತು. ಆದರೆ ಅದನ್ನು ಪ್ರಶ್ನಿಸಿ ನಿಜವಾದ ಆರೋಪಿತರು ಯಾರಿದ್ದಾರೆ ಅದರಲ್ಲಿ ಉಲ್ಲೇಖ ಮಾಡಿದ್ದು, CBI ಅವರು ಉಲ್ಲೇಖ ಮಾಡಿದ್ದು ಉದಯ್ ಜೈನ್, ಮಲ್ಲಿಕ್ ಜೈನ್, ಧೀರಜ್ ಕೆಲ್ಲಾ 3 ಜನರ ಹೆಸರನ್ನ ಉಲ್ಲೇಖ ಮಾಡಿತ್ತು. ಆದರೆ ಇವತ್ತು ಅದೇ CBI ತನಿಖೆ ಮಾಡುವುದು ಬೇಡ, ಕೆಲವೊಂದಿಷ್ಟು ಪಾಯಿಂಟ್ಗಳನ್ನ ನೋಡಿದರೆ ನಗೆಪಾಟ್ಲಿ ಆಗುತ್ತೆ, ಆಶ್ಚರ್ಯ ಅನಿಸುತ್ತೆ, ಆಘಾತ ಆಗುತ್ತೆ. CBI ಬರೆಯುತ್ತೆ ಮರು ತನಿಖೆ ಮಾಡಿದ್ರದಕ್ಕೆ ಸ್ಟಾಫ್ ಕೊರತೆ ಆಗುತ್ತೆ, ಬಜೆಟ್ ಇಲ್ಲ ಅನ್ನುವಂತಹ ಬಹಳ ಅಸಹ್ಯಕರವಾದಂತಹ ಪಾಯಿಂಟ್ಗಳನ್ನ ಹಾಕಿ ಮರು ತನಿಖೆ ಮಾಡಬಾರದು ಅಂತೇಳಿ ಅನೇಕ ಸುಳ್ಳು ಮಾಹಿತಿಗಳನ್ನ CBIನೂ ಕೂಡ ಕೊಟ್ಟಿದೆ, ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ CIDನೂ ಕೂಡ ಕೊಟ್ಟಿದೆ. ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ವಿಶ್ಲೇಷಣೆ ಮಾಡಿ ಹೇಳ್ತೇನೆ. ಇಷ್ಟು ಗಮನ ನಮ್ಮ ಎಲ್ಲ ಸ್ನೇಹಿತರ ಗಮನಕ್ಕೆ, ಸೌಜನ್ಯ ಹೋರಾಟಗಾರರ ಗಮನಕ್ಕೆ ಇರಲಿ. ಮತ್ತೆ ನಿನ್ನೆ ನಮ್ಮ ಹೋರಾಟದ ನಾಯಕರಾದಂತಹ, ಆಧಾರ ಸ್ತಂಭವರಾದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಅರ್ಜಿ, ಗಡಿಪಾರಿನ ಅರ್ಜಿ ವಿಚಾರಣೆ ತಿರಸ್ಕಾರ ಮಾಡುವಂತ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನೋಡಿ, ಯಾವುದೇ ನ್ಯಾಯಾಲಯ ಅದರ ಆದೇಶ ಇರಬಹುದು, ನಿರ್ದೇಶನ ಇರಬಹುದು, ಆ ಆದೇಶಗಳನ್ನ ನಿರ್ದೇಶಗಳನ್ನ ತಿರುಚಿ ಅಪಪ್ರಚಾರ ಮಾಡುವುದು ಕೂಡ ತಪ್ಪಾಗುತ್ತೆ. ನಿನ್ನೆ ಹೇಳಿದ್ದು ತಿರಸ್ಕಾರ ಮಾಡಿಲ್ಲ, ಅಪಿಲೇಟ್ ಅಥಾರಿಟಿ, ಕನ್ಸರ್ನ್ಡ್ ಅಥಾರಿಟಿಗೆ, ಸೂಕ್ತ ಪ್ರಾಧಿಕಾರಕ್ಕೆ ನೀವು ಅರ್ಜಿ ಸಲ್ಲಿಸಿ ಅಲ್ಲಿ ರಿಲೀಫ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನ ತಿರಸ್ಕಾರ ಮಾಡಿಬಿಡ್ತು ಅಂತ ಹೇಳಿ ಆನಂತರ SIT ತನಿಖೆಗೂ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡಿಪಾರಕ್ಕೆ ಲಿಂಕ್ ಮಾಡಕ್ ನೋಡ್ತಾ ಇದ್ದಾರೆ. ಒಂದು ನಾನು ಎಲ್ಲರ ಗಮನಕ್ಕೆ ನಾನು ತರ್ತಾ ಇದ್ದೀನಿ, ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡಿಪಾರು ಅವರು ಉಲ್ಲೇಖ ಮಾಡಿದ್ದು 2012ಕ್ಕಿಂತ ಮುಂಚೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ಏನು ಕೇಸ್ಗಳಾಗಿದ್ದು, ಅಂದ್ರೆ ಸೌಜನ್ಯ ಪ್ರಕರಣಕ್ಕಿಂತ ಮುಂಚೆ ಏನು ಅವರ ಮೇಲೆ ಪ್ರಕರಣ ದಾಖಲಾಗಿತ್ತು, ಅದರ ಆಧಾರದ ಮೇಲೆ ಇವರು ಒಂದು ಒತ್ತಡ ತಂದು ಗಡಿಪಾರು ಆದೇಶವನ್ನ ಮಾಡಿದ್ದಾರೆ. ಆದರೆ ಸೌಜನ್ಯ ಪ್ರಕರಣಕ್ಕೂ ಆಗಲಿ, SIT ತನಿಖೆಗಾಗಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡಿಪಾರಿಗೆ ಯಾವುದೇ ಸಂಬಂಧವೂ ಕೂಡ ಇಲ್ಲ. ಇದು ಸಾರ್ವಜನಿಕರಿಗೆ ಭೀತಿ ಮೂಡಿಸುವಂತಹ ಮತ್ತು ಹೋರಾಟಗಾರರಿಗೆ ಭೀತಿ ಮೂಡಿಸುವಂತಹ ಒಂದು ಷಡ್ಯಂತ್ರ ಆಗಿದೆ. ಮಾನ್ಯ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿಲ್ಲ, ಸೂಕ್ತ ಪ್ರಾಧಿಕಾರಕ್ಕೆ ಹೋಗಿ ಅಂತ ಹೇಳಿದ್ದಾರೆ. ಇಷ್ಟು ಒಂದು ಮಾಹಿತಿ ತಮ್ಮೆಲ್ಲರ ಗಮನಕ್ಕೆ ಇರಲಿ ಅಂತ ಹೇಳಿ, ಮುಂದಿನ ಮಂಗಳವಾರ ಮತ್ತೆ ಸೌಜನ್ಯ ಪ್ರಕರಣದ ಮರು ತನಿಖೆಯ ವಿಚಾರಣೆ ಇದೆ. ತಮ್ಮೆಲ್ಲರ ಆಶೀರ್ವಾದ, ಶುಭ ಹಾರೈಕೆ, ಪ್ರಾರ್ಥನೆ ಇರಲಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.